ಯಾಕೆ ನಿಂಗೆ ಒಂಥರ ಆಡ್ತಿದ್ಯಾ? ಏನಾಯ್ತು ನಿಂಗೆ? ಏನು ಇಲ್ಲ ಕಮ್ಲಿ. ಏನು ಇಲ್ಲ ಅಂದ್ಮ್ಯಾಕೆ ಕಾಲಿಗೆ ಚಕ್ರ ಕಟ್ಕೊಂಡಿರೋರ್ ಥರ ಆಡ್ತಿದ್ಯಾ? ಅಯ್ಯೋ ಏನು ಇಲ್ಲ ಅಂತ ಹೇಳಿಲ್ವಾ? ಹಂಗಾದ್ರೆ ಬಂದೋಸಿ ನಂಗೆ ಸಹಾಯ ಯಾರು ಮಾಡಬಾರ್ದಾ? ನನ್ನ ಅಜ್ಜಿ ಕಸ ಯಾರು ಮಾಡ್ಕೊಂಡೋಗಿ ತಗೊಂಡೋಗಿ ಕೊಡ್ತಿದ್ದೆ. ಇರು ಇನ್ಮ್ಯಾಕೆ ನಿಂಗೆ ಈ ಕಷ್ಟಗಳಿಂದ ಎಲ್ಲ ಮುಕ್ತಿ ಸಿಗ್ತೈತೆ ಕಮ್ಲಿ. ನೀನು ಇದನ್ನೆಲ್ಲ ಮಾಡನೇ ಬೇಕಾನಿಲ್ಲ. ಮುಕ್ತಿನ ಏನವಿ ಮಾತಾಡ್ತಿದ್ಯಾ? ಅಯ್ಯೋ ಸಾರಿ ಕಮ್ಲಿ, ನಾನು ಹಂಗೆ ಹೇಳಿಲ್ಲ. ಈಗ ನೀನು ಅಪ್ಪಯ್ಯನೂ ನೋಡ್ಕೋಬೇಕು, ಅಜ್ಜಿ ಅಜ್ಜನೂ ನೋಡ್ಕೊಬೇಕು. ಇದನ್ನೆಲ್ಲ ಬಳಸ್ಕೊಂಡು ಅನಿಕಾ ನಿನ್ಮ್ಯಾಕೆ ಅಲ್ಲಲ್ಲ ನಮ್ಮ್ಯಾಕೆ ದಬ್ಬಾಳಿಕೆ ಮಾಡ್ತಾಳಲ್ಲ, ಅದನ್ನ ಹೇಳ್ದೆ. ಆ ಕಷ್ಟಗಳು ಆದಷ್ಟು ಬಿರ್ನ ಸರಿ ಹೋಯ್ತೈತೆ ಅಂತ. ನಿಂಗೆ ಆಗ ಕೆಲಸ ನೋಡವಿ, ಸುಮ್ಕೆ ಏನೇನೋ ಆಸೆ ಮಾಡಿಕೋಬೇಡ. ಸುಮ್ಕೆ ಏನು ಆಸೆ ಮಾಡಿಕೊಂಡಿಲ್ಲ, ದಿಟ್ಟವಾಗ್ಲೂ ಹೇಳ್ತೀನಿ. ಹಂಗಾರೆ ಏನಿವಾಗ ನಿನ್ನ ಮಾತಿನ ಅರ್ಥ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕೆ ಅದ್ಯಾವ್ರೆ ಅವತಾರ ಎತ್ತು ಬತ್ತಾನ? ಕಮ್ಲಿ ಅವತಾರ ಎತ್ತಬೇಕಾಗೇನಿಲ್ಲ, ಆಲ್ರೆಡಿ ಬರ್ತವನೇ. ಅನಿಕಾ, ಏ ಅನಿಕಾ, ಅನಿಕಾ ಹೊರಗೆ ಬಾ. Holy shit! ರಿಷಿ ಬಂದೇ ಬಿಟ್ಟ ಅಮ್ಮಮ್ಮ. ಅನಿಕಾ ಬಾಚೆ. ಕಮಲಿ ಕೇಳಿಸ್ತಾ? ನಿಂಗೆ ರಿಷಿ ಸರ್ ವಾಯ್ಸ್ ಇದ್ದಂಗೈತೆ. ಅವರೇ ನಡೆಯುವ ಯೋಗಮ್ಮ. ನಡಿ. ಸುಮ್ಮನೆ HMT ಹೇಳ್ದಂಗೆ ಯಾವ್ದಾದ್ರೂ ಕೊರಿಯರ್ ಹುಡ್ಗನ ಹತ್ರ ಕೊಟ್ಟು ಕಳ್ಸ್ಬೋದಿತ್ತು. ನಾನೇ ಕೊಡ್ತೀನಿ ಅಂತ ಬಿಲ್ಡಪ್ ತಗೊಂಡು ಸುಮ್ಮನೆ ಸಿಕ್ಕಾಕೊಂಡೆ. ಮನೆ ಮೈದಾನದ ಥರ ಇದ್ರೆ ಹಿಂಗೆ ಆಗೋದು. ಯಾವ್ದು ಎಂಟ್ರಿ ಯಾವ್ದು ಎಕ್ಸಿಟ್ಟು ಒಂದೂ ಗೊತ್ತಾಗಲ್ಲ. ಯಾವ್ದು ರೂಮ್ ಇಟ್ಟಂಗಿದೆ. ಅನಿಕಾ ಎಲ್ಲಿದ್ಯಾ? ಬಾ. Hi Rishi. What a surprise. ಸರ್ಪ್ರೈಜು ಇದಲ್ಲ, ಈಗೈತೆ ನೋಡ. ಏನು ರಿಷಿ? ಯಾಕೆ ಟೆನ್ಷನ್ ಇದೆಯಾ? Is everything okay? No. Not at all okay. ರಿಷಿ ಕೂಲ್ ಡೌನ್ ಅಪ್ಪ. ಯಾಕೆ ಏನಾಯ್ತು ಅಂತ ಹೀಗೆ ಕಿರಿಸ್ತಾ ಇದೆಯಪ್ಪ? ನೀವು ಮಾತಾಡ್ಬೇಡಿ. ಮಾತಿರೋದು ನನಗೂ ಅನಿಕಾಗೂ. ಅಲ್ಲಪ್ಪ ರಿಷಿ. ಮಾತಾಡ್ಬೇಡಿ. ಏನಾಯ್ತು ಸರ್? ಏನಾಯ್ತು ಏನಾಯ್ತು ಅಂತ ನೀವು ನನ್ನ ಕೇಳ್ತೀರಾ? ನೀವು ಹೇಳಬೇಕಿತ್ತು. ಯಾಕೆ ಮೌನವಾಗಿದ್ದೀರಾ? ನೀವು ಕಷ್ಟ ಅನುಭವಿಸ್ಕೊಂಡು ಬೇರೆಯವ್ರಿಗೆ ಉಪಚಾರ ಮಾಡೋ ಅಗತ್ಯ ಏನಿದೆ ಕಮಲಿ ಅವರೇ? ಸರ್ ನೀವೇನು ಹೇಳ್ತಿದ್ದೀರೋ ನಂಗೆ ಗೊತ್ತಾಯ್ತಿಲ್ಲ. ಗೊತ್ತಾಗ್ತಿಲ್ವಾ? ಶಬಾಷ್. ಆದರೆ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ನಿಮ್ಮ ಕಣ್ಣಲ್ಲಿ ಸುಳ್ಳಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ನನ್ನ ಹತ್ರನೂ ಮುಚ್ಚಿಡ್ತಿದ್ದೀರಾ ಅಲ್ವಾ? ನಾನೇನಾಗ್ಬೇಕು ನಿಮಗೆ? ನಿಮ್ಮನ್ನೇ ಕೇಳ್ತಿರೋದು ಕಮಲಿ ಅವರೇ. ನಾನು ನಿಮಗೆ ಏನಾಗಬೇಕು? ಬಾಯ್ಬಿಟ್ಟು ಹೇಳಬೇಕಮ್ಲಿ, ಇವರೇ ನಮ್ಮ ಯಜಮಾನ್ರು ಅಂತ. ಇಲ್ಲಿರೋರ್ಗೆಲ್ಲನೂ ಅರ್ಥ ಆಗ್ಲಿ. ಸೋಡಾ ಬುಟ್ಟಿ ಸಾಕು, ಸುಮ್ಮನಿರು. ಋಷಿ
ಏನಿದು ಕೂಗಾಟ? ಅಲ್ಲ, ನಿನ್ನ ಕಮಲಿ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇದ್ರೆ ಮನೆಯವ್ರ ಮುಂದೆಲ್ಲ ಯಾಕೆ ರಂಪಾಟ? ಹಲೋ ಹಲೋ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡಬೇಡಿ. ನನ್ನ ಮತ್ತೆ ಕಮಲಿಯವ್ರ ಮಧ್ಯೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೇನಾದ್ರು ಕ್ರಿಯೇಟ್ ಆಯ್ತು ಅಂದ್ರೆ ಅದಕ್ಕೆ ಕಾರಣ ಇವಳು. ಹೇಳಿ ಕಮಲಿ ಅವರೇ, ಇವಳು ನಿಮ್ಗೆ ಏನೇನೆಲ್ಲ ಹೇಳಿದಾಳೆ? ನನ್ನ ಹತ್ರ ಮಾತಾಡಬಾರ್ದು, ನನ್ನಿಂದ ದೂರ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಮನೇಲಿ ಜಾಗ ಇಲ್ಲ ಅಂತ ಇವಳು ಹೇಳಿದ್ಲಾ? ರಿಷಿ, ದಿಸ್ ಇಸ್ ನಾಟ್ ಫೇರ್. ನಾನ್ ಯಾಕೆ? ಮುಚ್ಚು ಬಾಯಿ ನೀನು. ನಾನು ನಿನ್ನ ಹತ್ರ ಕೇಳ್ತಿಲ್ಲ, ನನ್ನ ಹೆಂಡತಿ ಹತ್ರ ಕೇಳ್ತಿದ್ದೀನಿ. ಹೇಳಿ ಕಮಲಿ ಅವರೇ, ನೀವು ನನ್ನ ಹತ್ರ ಸರಿಯಾಗಿ ಮಾತಾಡದೇ ಇರೋದಕ್ಕೆ ಕಾರಣ ಅನಿಕಾ ತಾನೆ? ಓಹೋ, ಎಲ್ಲದಕ್ಕೂ ಕಾರಣ ನಮ್ಮ ಬೇಬಿನೇನಾ? ಏನ್ ರಿಷಿ, ನೀನ್ ನನ್ನನ್ನ ಮಾತಾಡಬೇಡ ಅಂತ ಮಾತ್ರ ಹೇಳಕ್ ಕೂಡ್ದು. ಯಾಕೆಂದ್ರೆ ಇದು ನನ್ನ ಮೊಮ್ಮಗಳ ವಿಷಯ ಅಂದಮೇಲೆ ನಾನು ಬಾಯಿ ಮುಚ್ಕೊಂಡು ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ ರಿಷಿ, ನಾನು ಮಾತಾಡ್ಲೇಬೇಕು. ಈ ಪುಣ್ಯಾತ್ಕೀರ್ತಿ ನಿನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಬೇಬಿನ ಹೇಳೋ. ಇವರಮ್ಮ ಸತ್ಲು, ಇವರ ಅಪ್ಪನ ಪರಿಸ್ಥಿತಿ ಹೇಗಿದೆ ಅಂತ ನೀನು ನೋಡಿದ್ಯಾ ತಾನೆ? ಇನ್ನು ಅಜ್ಜಿ ತಾತ ಮೂಲೆ ಸೇರ್ಕೊಂಡಿದ್ದಾರೆ. ಇನ್ನು ಈ ಆಸ್ತಿ ಎಲ್ಲ ಇವಳಿಗೆ ತಾನೆ? ಅಂದ ಮೇಲೆ ಇವಳಿಗೆ ನೀನ್ ಯಾಕೆ ಬೇಕು? ಇಷ್ಟೆಲ್ಲ ಗೊತ್ತಿದ್ದು ನೀನ್ ಇಲ್ಲಿಗೆ ಬಂದು ಏನೇನೋ ಮಾತಾಡಿ ನನಗೂ ನಮ್ಮ ಬೇಬಿಗೂ ಬೇಜಾರು ಮಾಡಬೇಡ ರಿಷಿ, ಮಾಡಬೇಡ. ಬೇಬಿ ಅವನೇನ್ ಬೇಕಾದ್ರೂ ಹೇಳಿ, ನೀನ್ ಯೋಚನೆ ಮಾಡಬೇಡ. ಓಕೆ, ಕೂಲಾಗಿರು. ರೀ ಕಾಮಿನಿ ಅವರೇ, ಎಷ್ಟು ನಾಜೂಕಾಗಿ ಒಂಚೂರು ಮರ್ಯಾದೆ ಇಲ್ಲದೆ ಸುಳ್ಳು ಹೇಳ್ತೀರಲ್ಲ. ರಿಷಿ, ದೊಡ್ಡವರನ್ನೋ ಗೌರವ ಇರಲಿ. ಏನು ಮಾತಂತಾಡ್ತಿದ್ಯಾ? ದೊಡ್ಡವ್ರ ಥರನೇ ಇದ್ದಿದ್ರೆ ನನ್ನ ಗೌರವನು ಹಾಗೇ ಇರೋದು. ನನ್ನ ಕಮಲಿ ಅವರು ಆಸ್ತಿಗೋಸ್ಕರ ನನ್ನಿಂದ ದೂರ ಆಗ್ತಿದ್ದಾರ? ಎಂಥ ಕೆಟ್ಟ ಲಾಜಿಕ್ ಇದು. ಅನಿಕಾ, ನೀನು ಬಾಯ್ ಬಿಟ್ಟಿಲ್ಲ ಅಂದರೆ ಚೆನ್ನಾಗಿರಲ್ಲ. ಹೇಳು. ಐ ಆಮ್ ಹರ್ಟ್ ರಿಷಿ. ನನ್ನಿಂದ ಈಗೇನು ಮಾತಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ. ನಿಂತ್ಕೋ. ನಾನು ಹೇಳೋವರೆಗೂ ಇಲ್ಲಿಂದ ಯಾರೂ ಹೋಗೋ ಹಾಗಿಲ್ಲ. ಅಲ್ಲ, ಅವತ್ತು ನೀನು ನನ್ನ ಹತ್ರ ಏನು ಹೇಳಿದೆ? ಮಂಗಳಮ್ಮ ಅವ್ರು ತೀರ್ಕೊಂಡಾಗಿಂದ ಕಮಲಿ ಅವರು ಹೇಗೇಗೋ ಆಡ್ತಿದ್ದಾರೆ ಅಂತ ತಾನೆ? ಹೇಗೇಗೋ ಅಂದರೆ ಅರ್ಥ ಏನು? ಕಮಲಿ ಅವ್ರ ಬಗ್ಗೆ ನನಗೆ ಬೇರೆನೇ ಅಭಿಪ್ರಾಯ ಬರಲಿ ಅಂತ ಟ್ರೈ ಮಾಡಿದ್ಯಾ? ಆಮ್ ಐ ರೈಟ್? ರಿಷಿ, ದಿಸ್ ಇಸ್ ದ ಲಿಮಿಟ್. ನೀನು ಹೀಗೆ ನನ್ನ ಮನೆಗೆ ಬಂದು ನನ್ನ ಮಗಳ ಮೇಲೆ ಹೀಗೆಲ್ಲ ಕೂಗಾಡೋದಕ್ಕೆ ನಾನು ಒಪ್ಪಲ್ಲ. ಜಸ್ಟ್ ಗೆಟ್ ಔಟ್. ಇದು ನನ್ನ ಮನೆ.
ಊರ್ಮಿಳಾ, ನೀನ್ ನಿನ್ ಮಗಳನ್ನ ಸರಿಯಾಗಿ ಸಾಕಿದಿದ್ರೆ ಯಾರ ಮಾತು ಯಾಕೆ ಕೇಳಬೇಕಾಗಿತ್ತು? ಅತ್ತೆ ನೀವು ರಿಷಿ, ನೀನ್ ಇಲ್ಲೇ ಇರು. ಇದು ನನ್ನ ಮನೆ. ಅತ್ತೇನು ಮಾತಾಡ್ಬೇಕು ಅಂತಿದ್ಯಾ ಮಾತಾಡು ರಿಷಿ. ಅಜ್ಜಿ, ನೀವು ಯಾಕೆ ಬರಕೋದ್ರಿ? ರಿಷಿ ಧ್ವನಿ ಕೇಳಿಸ್ತಲ್ಲ, ಅದಕ್ಕೆ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲರೂ ನಿನ್ನ ರಿಷಿ ವಿರುದ್ಧನೇ ನಿಂತಾಗಿದೆ. ಅವರಿಬ್ಬರ ವಿರುದ್ಧ ಮಾತ್ರ ಅಲ್ಲ ಅನ್ಪೂರ್ಣ, ನಮ್ಮಿಬ್ಬರ ವಿರುದ್ಧನೂ ಇದಾಳಲ್ಲ ಇವಳು ಕಾಮಿನಿ ಅಮ್ಮ. ಅವರು ಎಲ್ಲಾರ ಬಾಳನ್ನು ಹಾಳು ಮಾಡಕ್ಕೆ ಇರೋದು ಇವಳು. ಅಯ್ಯ, ಅಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇಬ್ರು ತೆಪ್ಪ ಒಳಗಡೆ ಇರೋದು ಬಿಟ್ಟು ಯಾಕಿಂತ ಅವಸ್ಥೆ ನಿಮಗೆ ಅಂತ? ನೀನಿರೋ ಮನೆಯಲ್ಲಿ ನೆಮ್ಮದಿ ಹೇಗೆ ಇರುತ್ತೆ? ರಿಷಿ, ಏನಾಯ್ತಪ್ಪ? ಏನ್ ಸಮಸ್ಯೆ? ಇಲ್ಲಿ ನಿಂತು ಹೇಳಲ್ಲ ತಾತ, ಇವಳೇ ಸಮಸ್ಯೆ. ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ಕಮಲಿ ಅವ್ರನ್ನ ಗೋಳಿಕೊಂತಿದ್ದಾಳೆ. ರಿಷಿ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಯಾರನ್ನು ಬಿಡಬೇಡ. ನಾನು ನಿನ್ನ ಜೊತೆಗಿದ್ದೀನಿ. ತಾರ, ಏನಿದು? ಈಗ ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವರೆಲ್ಲರೂ ನಮ್ಮ ಋಷಿನ ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ ರಮೇಶ್. ಅವನು ಯಾವನೋ ಬಂದ, ಇವನು ಏನು ಹೇಳ್ದೆ ಕೇಳ್ದೆ ಹೊರಟೆ ಹೋದ. ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಏನೋ ಮುಖ್ಯವಾದ ಕೆಲಸ ಅಂತ ಹೇಳ್ಬಿಟ್ಟು ಹೋದ್ನಲ್ಲ, ಅವನು ಬಂದಮೇಲೆ ಏನು ಅಂತ ಕೇಳೋಣ ಬಿಡು. ಏನಿದೆ ಮುಖ್ಯವಾದ್ದು ನಮಗೆ ಹೇಳ್ದೆ ಹೋಗುವಂಥದ್ದು? ಊರ್ಮಿಳಾಗೂ ಕಾಮಿನಿಗೂ ಫೋನ್ ಮಾಡಿದೆ, ಅವ್ರ ಕಾಲೇ ಪಿಕ್ ಮಾಡ್ತಿಲ್ಲ. ಓಕೆ, ರಿಲ್ಯಾಕ್ಸ್ ತಾರ. ಅದೇನೇ ಇದ್ರೂ ನಮಗಂತೂ ಗೊತ್ತಾಗಲೇಬೇಕಲ್ವಾ. ರಿಷಿ ಬಂದಮೇಲೆ ಅದೇನು ಅಂತ ವಿಚಾರಿಸೋಣ. ಯಾರು? ರಿಷಿನಾ? ಪೊಲೀಸ್ ಸ್ಟೇಷನಿಂದ. ಹಲೋ. ಮಾತಾಡು ಅನಿಕಾ. ಈಗ ಸೈಲೆಂಟ್ ಆಗಿದ್ರೆ ನಿನ್ನ ಕ್ಷಮಿಸಿ ಹೊರಟೋಗ್ತೀನಿ ಅನ್ಕೋಬೇಡ. ಹೇಳು, ಕಮಲಿ ಅವ್ರಿಗೆ ಹೀಗೆ ತೊಂದರೆ ಕೊಡೋದ್ರಿಂದ ನಿನ್ಗೇನ್ ಖುಷಿ ಸಿಗುತ್ತೆ? ಯಾಕೆ ಹೀಗೆ ನಡ್ಕೋತಿದ್ಯಾ? Stop it, Rishi! You're treating me like as if I'm the culprit. I'm telling you, I did not do anything wrong. My concern towards her is what got me into this trouble. ಅಲ್ಲ ಮೇಡಮ್ ಅವರೇ, ನೀವು ಈಟುದ್ದ ಇಂಗ್ಲೀಷ್ ಆಗಿ ಬಿಡ್ತೀರ ಅಂತ ಎಲ್ರಿಗೂ ಗೊತ್ತದೆ. ಎಲ್ರಿಗೂ ಅರ್ಥ ಆಗೋಂಗೆ ಅಚ್ಚ ಕನ್ನಡದಾಗ ಮಾತಾಡಿ. ತೆಪ್ ಮಾಡಿದವರು ಮುಚ್ಚಾಕೋ ಭಾಷೆ ಕಣವಿ ಅದು. ದಿಲ್ಲಾಗೆ ಕನ್ನಡದಾಗ ಮಾತಾಡು ನೋಡಮ್ಮ. ನಾನು ಏನು ಮಾಡಿಲ್ಲ ಅಷ್ಟೇ. ಇದ್ರಲ್ಲಿ ಹೇಳ್ಕೊಳ್ಳೋದು ಏನಿದೆ? ಋಷಿ, ನೀನ್ ಅನ್ನೆಸೆಸರಿ ಆಗಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ. ಅಂಡ್ ಈ ಕೂಗಾಟಕ್ಕೆಲ್ಲ ಅರ್ಥನೇ ಇಲ್ಲ ಋಷಿ. ನೀನ್ ಕಮಲಿ ಅವ್ರಿಗೆ ನನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳಿಲ್ವಾ? ಸುಳ್ಳು. ನಾನ್ ಯಾಕೆ ಸುಳ್ಳು ಹೇಳಿ ಋಷಿ? ಫಸ್ಟ್ ಆಫ್ ಆಲ್, ಇದನ್ನ ನಿನಗೆ ಹೇಳಿದ್ದು ಯಾರು? ಕಮಲಿನಾ? ನನಗೆ ಗೊತ್ತು, ಇವಳೇ ಚಾಡಿ ಹೇಳಿರ್ತಾಳೆ. ಬಿಕಾಸ್ ಇವಳು ಯಾವಾಗಲೂ ನನ್ನ ಮೇಲೆ ಏನೋ ಇರಿಟೇಷನ್. ನಾನೇ ನಿನಗೆ ಹೇಳಿದ್ನಲ್ಲ ಋಷಿ, ಇತ್ತೀಚೆಗೆ ಈ ಕಮಲಿ ಒಂಥರ ಆಡ್ತಿದ್ದಾಳೆ. ಅಂಡ್ ದಿಸ್ ಇಸ್ ಒನ್ ಆಫ್ ದೋಸ್ ಸಿಚುವೇಶನ್ಸ್. ಅನಿಕಾ, ನನಗೆ ಇದನ್ನೆಲ್ಲ ಕಮಲಿ ಅವ್ರು ಹೇಳೇ ಇಲ್ಲ. ಓ, ನಿಂಗಿ ಹೇಳಿದ್ಲಾ? ಬೇವಿನಕಾಯಿಗೆ ಆಗಲಕಾಯಿ ಸಾಕ್ಷಿ ಅನ್ನೋ ಹಾಗೆ. ಆಗಲಕಾಯಿ ಅಲ್ಲ ಅಮ್ಮಣ್ಣಿ, ಹಲಸಿನಕಾಯಿ. ಮುಳ್ಳು ಮುಳ್ಳು ಚುಚ್ಚಿದ್ರೂ ಸತ್ಯ ಯಾವಾಗಲೂ ಸಿಹಿನೇಯ. ರಿಷಿ ಸರ್ಕೆ ಇದೆಲ್ಲದು ಹೇಳಿದ್ದು ನಾನೇ. ನೀನಾ? ಅಪ್ಪ
ಕೋರ್ಸ್ ನಾನೇಯ. ರಿಷಿ, ನೀನ್ ಇವನ್ ಮಾತು ನಂಬಿ ನನ್ನ ಮೇಲೆ ಡೌಟ್ ಪಟ್ಯಾ? ರಿಡಿಕ್ಯುಲಸ್. ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಿಲ್ಲ. ಇಸ್ ಇಟ್ ಟ್ರೂ ರಿಷಿ? ನೆನ್ನೆ ಮೊನ್ನೆ ಬಂದವನ್ ಮಾತನ್ನ ಕಟ್ಕೊಂಡು 20 years ಫ್ರೆಂಡ್ಶಿಪ್ ಮೇಲೆ ಸಂಶಯ ಪಡ್ತಿದ್ಯಾ ರಿಷಿ? ಇತಿಹಾಸದಲ್ಲಿ ಮೋಸ ಹೋಗಿರೋರೆಲ್ರೂ 20-25 ವರ್ಷದಿಂದ ಜೊತೆಲಿದ್ದವ್ರೆ. ಎಷ್ಟು ವರ್ಷದ ಪರಿಚಯ ಅನ್ನೋದಲ್ಲ, ಎಷ್ಟು ನಿಯತ್ತಾಗಿದ್ದೀವಿ ಅನ್ನೋದು ಮುಖ್ಯ ಅನಿಕಾ. ನಾನು ಬರೀ ಶಂಭು ಮಾತನ್ನ ಕೇಳ್ಕೊಂಡು ಅಷ್ಟೇ ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ. ಪ್ರೂಫಾ? ಅನಿಕಾ, ರಿಷಿ ಏನ್ ಮಾತಾಡ್ತಿದ್ದಾನೆ? ಅಲ್ಲ, ನೀನೇನೋ ಕೊಲೆನೇ ಮಾಡಿರೋ ಅನ್ನೋ ಹಾಗೆ ಪ್ರಶ್ನೆ ಮಾಡ್ತಿದ್ದಾನಲ್ಲ. ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅನ್ನೋ ಹಣೆ ಬರ ನಿನಗೇನೂ ಇಲ್ಲ. ವೇಟ್ ಅಮ್ಮಮ್ಮ. ರಿಷಿ, ಏನ್ ಪ್ರೂಫ್? ಪ್ರೂಫ್? ಕಮಲಿ ಅವ್ರ ಫೋನಲ್ಲಿ. ಅವ್ರ ಫೋನ್ನ ನೀನು ಕಿತ್ತಿಟ್ಕೊಂಡಿದ್ಯಾ ತಾನೆ? ಇದ್ಯಾಗ ಗೋಡೆನೆ ಅಲ್ಲಾಡುವಂಗ ಹಾಕೊಳ್ಳೆ. ಅಯ್ಯೋ ದೇವ್ರೆ, ಮ್ಯೂಸಿಕ್ ಹಾಕಿದ್ರೆ ನಮ್ಮ ಬಾಡಿ ಬೇರೆ ಆಟೋಮೆಟಿಕ್ ಆಗಿ ಅಲ್ಲಾಡುತ್ತೆ. ಏನ್ ಮಾಡ್ಲಿ? ಮೇಕಪ್ ಕಂಪ್ನಿಗಳೆಲ್ಲ ಹೆಂಗ್ ಲಾಭ ಮಾಡ್ತಿದೆ ಅಂತ ಇವಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ರೇಂಜಿಗೆ ಮೆತ್ಕೋತಾ ಇದ್ದಾಳಲ್ಲ, ನಾನು ಇದೀನಿ ಕೈಯಲ್ಲಿ ಕೊಡೆ, ಕೆನ್ನೆಯಲ್ಲಿ ದೇವ್ರು. ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ನೀನು ಮಾಡಿರೋ ಚೀಪ್ ಪ್ಲಾನ್ ಇದು. ಅವ್ರ ಫೋನ್ ಕಿತ್ಕೊಂಡಿಲ್ಲ? ಇಲ್ಲ ಅಂತ ಹೇಳ್ಬಿಡು ನೋಡೋಣ. ಅದು ಹೆಂಗೆ ಹೇಳ್ತಾಳೆ ಸರ್? ಈಗಲೂ ಕಮಲಿ ಫೋನು ಅವಳ ತಾವನೇ ಐತೆ. ಓ, ಪ್ರತಿ ಸಲ ನಾನು ಕಮಲಿ ಅವ್ರ ಹತ್ರ ಮಾತಾಡಬೇಕು ಅಂದರೆ ನಾನು ನಿನ್ನ ಹತ್ರ ಫೋನ್ ಮಾಡಿ ಕೇಳಬೇಕಾಗಿತ್ತು, ರೈಟ್? ಅವತ್ತು ನಾನು ನಿನ್ನ ರೂಮಿಗೆ ಬಂದಿದ್ದೆ. ಕಮಲಿ ಅವರು ಅಳ್ತಾ ಇದ್ರು. ನಾನು ಕರ್ಕೊಂಡು ಹೋಗಿ ಸಮಾಧಾನ ಮಾಡಿದ ಸ್ವಲ್ಪ ಹೊತ್ತಿಗೆ ನೀನು ಬಂದೆ. ಅಲ್ಲಿಂದ ನನ್ನ ಜೊತೆ ಕಮಲಿ ಅವರು ಬೇರೆ ಥರನೇ ನಡ್ಕೊಳ್ಳೋಕೆ ಶುರು ಮಾಡಿದರು. ಆ ಸಮಯಕ್ಕೆ ನನಗೆ ಕಮಲಿ ಅವ್ರ ಮೇಲೆ ಕೋಪ ಬಂತು. ಆದರೆ ನನಗೀಗ ಬೇಜಾರಾಗ್ತಿದೆ. ನಾನು ಅರ್ಥ ಮಾಡ್ಕೊಳ್ದೆ ನಾನು ಹಾಗೆ ರಿಯಾಕ್ಟ್ ಮಾಡಿದೆ ಅಂತ. ನನ್ನ ಹತ್ರ ಸರಿಯಾಗಿ ಮಾತಾಡಬಾರ್ದು ಅಂತ ಕಮಲಿ ಅವ್ರಿಗೆ ಭಯ ಪಡಿಸಿದ್ಯಾ? ಹಾಗೇನಾದರೂ ಮಾಡಿದ್ರೆ ಮನೇಲಿ ಇರೋದಕ್ಕೆ ಜಾಗ ಕೊಡಲ್ಲ ಅಂತ ನೀನು ಬ್ಲ್ಯಾಕ್ ಮೇಲ್ ಮಾಡಿದ್ಯಾ? ನೋ ರಿಷಿ, ಎಲ್ಲಾನು ಅರ್ಧಂಬರ್ಧ ತಿಳ್ಕೊಂಡಿದ್ಯಾ ನೀನು. ನಾನು ಹಾಗೆಲ್ಲ ಹೇಳಲೇ ಇಲ್ಲ. ಅವಳು ನಿನ್ನ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪು ಹೇಗಾಗುತ್ತೆ ರಿಷಿ? ಬೇಕಾದ್ರೆ ಅವಳನ್ನೇ ಕೇಳು. ಏ ಕಮಲಿ, ಹೇಳೆ, ನಾನೆಲ್ಲ ಹಾಗೆ ಹೇಳಿದ್ನೇನೆ.